ಒಂದು ವಾರ ಆಯಿತು, ತುಂಬ ಸಮಸ್ಯೆ ಹೇಳಿದ್ರೆ ಕಣ್ಣೀರು ಬರುತ್ತೆ ನಮಗೆ. ಇವಾಗ ಗಂಡಗೆಲ್ದರು ಇದ್ದಾರೆ, ವಯಸ್ಸಾದರು ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಒಂದು ತಿಂಗಳ ಮುಂಚೆ ಅದಕ್ಕೆ ಹಿಂಗೆ ಇದೆ ಅಂದರೆ ನಾವು ಇಲ್ಲೆಲ್ಲ ಯಾರನ್ನ ಕೆಲಸಕ್ಕೆ ನಾವು ಸೇರಿಸಿದೆವು, ಇನ್ನೂ ಒಂದು ಮಾಡ್ತಿದ್ದೇವ. ಈ ನಂಗೆ ಬಂಡವಾಳ ಹಾಕಿ ಒಂದು 50,000 ಹಾಕಿ ಅದು ಹೆಂಗೆ ಅದಲ್ಲೇ ಕೊಳ್ತು ಹೋಗ್ಬಿಡ್ತು, ಜಾಗ ಇಲ್ಲ ಅಂದ್ರೆ. ಇವಾಗ ಮುಖ್ಯಮಂತ್ರಿಗಳು ಮಾಡಿದ್ದು ಸರಿಯಲ್ಲ, ಯಾಕಂದ್ರೆ ಅವ್ರು ಹೊಟ್ಟೆಪಾಡು, ಅವ್ರು ತಗೊಂತಾರೆ, ಮಾರ್ಕೊಂತಾರೆ, ಅವ್ರದ್ದು ಅದೇ ಜೀವನ. ಅದನ್ನ ಬಿಟ್ಟು ಇವರೆಲ್ಲ ತೆಗೆದ್ಬಿಟ್ಟು ಜನಗಳು ಓಡಾಡ್ಬೇಕಂದ್ರೆ ಜನಗಳು ತಗೊಂಡ್ರೆ ಅಲ್ವಾ ಅವ್ರಿಗೆ ವ್ಯಾಪಾರ ಆಗೋದು. ಇವಾಗ ಓಡಾಡಿ ಏನ್ ಮಾಡೋದು? ಬೈಕು ಕಾರೆಲ್ಲ ನಿಂತ್ಕೋತಾವ ಮೇಡಮ್, ಅವ್ನು ಸ್ವಲ್ಪ ಎತ್ತಿಸಿದ್ರೆ ಟ್ರಾಫಿಕ್ ಜಾಮ್ ಆಗೋದು ಒಂದ್ ಸ್ವಲ್ಪ ತಪ್ಪುತ್ತೆ. ಸೊ ಜಂಬಲ್ಡ ಅಲ್ಲಲ್ಲೇ ಬಟ್ಟೆ ಮಾರೋರು ಇದ್ರು ಎಲ್ಲ. ಸೊ ಇಟ್ ವಾಸ್ ಡಿಫಿಕಲ್ಟ್ ಟು ವಾಕ್ ಮಾಡೋಕೆ ಫ್ರೀ ಆಗಿದೆ. ಇವಾಗ ಫುಲ್ ಜನರು ಇತ್ತು, ಫಸ್ಟ್ ನಡೆಯೋಕ್ಕೂ ಜಾಗ ಇದ್ದಿಲ್ಲ. ಫುಲ್ ರೋಡ್ಗಳಲ್ಲಿ ಎಲ್ಲ ಅಂಗಡಿಗಳೆಲ್ಲ ಇತ್ತಲ್ಲ, ಇವಾಗ ಫ್ರೀ ಆಗಿದೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್, ಸುಪ್ರೀಂ ಕೋರ್ಟ್ ಆರ್ಡ್ರು ಅವಕಾಶ ಮಾಡಿಕೊಟ್ರು ಒಳ್ಳೇದೇ, ಇಲ್ಲಾಂದರೆ ಬೇರೆ ಕಡೆ ಏನಾದರೂ ಅವಕಾಶ ಮಾಡಿಕೊಟ್ರು. ಮಲ್ಲೇಶ್ವರಂ ಅಂತ ಹೇಳಿ ಬಂದಾಗ ನಮ್ಗೆಲ್ರಿಗೂ ಕೂಡ ಒಂದು ಹೆಣ್ಮಕ್ಳಿಗೆ ಹಬ್ಬ ಅಂತ ಹೇಳ್ಬೋದು. ಯಾವುದೇ ವಸ್ತು ಇದ್ರೂ ಕೈಗೆಟಕವಾಗಿ ಸಿಗ್ತಾ ಇತ್ತು. ಸೊ ಇವಾಗ ಮಲ್ಲೇಶ್ವರಂ ಖಾಲಿ ಖಾಲಿ ಅನಿಸ್ತಾ ಇದೆ, ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳೋದು ಮೇಡಮ್, ಹೊಟ್ಟೆ ಹೊಡೆದ್ಬಿಟ್ರು, ದುಡಿಯೋಕೆ ಕಷ್ಟ ಆಗ್ತಿದೆ. ನೋಡಿ ಇಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ, ಮನೇನೂ ನೋಡಬೇಕು, ನಾವು ಜನರಿಗೂ ನೋಡಬೇಕು. ಜನರಿಗಿದ್ರೆ ನಮಗೂ ಅನುಕೂಲ, ನಮಗಿಲ್ಲ ಅಂದರೆ ಹುಟ್ಟುತ್ತಿಲ್ಲ ಅಷ್ಟೇ, ಬೇರೆ ಏನು ಮಾಡೋದು. ಏನು ಹೇಳ್ತೀರಾ ಸರ್ಕಾರದ ಈ ನಿರ್ಧಾರ? ಏನು ಮಾಡೋಕ್ಕಾಗುತ್ತೆ ಮೇಡಮ್, ಸುಪ್ರೀಂ ಕೋರ್ಟ್ ಆರ್ಡ್ರು ಅವಕಾಶ ಮಾಡಿಕೊಟ್ರು ಒಳ್ಳೇದೇ, ಇಲ್ಲಾಂದರೆ ಬೇರೆ ಕಡೆ ಏನಾದರೂ ಅವಕಾಶ ಮಾಡಿಕೊಟ್ರು ಒಳ್ಳೇದು. ವಾಕ್ ಮಾಡೋಕೆ ಫ್ರೀ ಆಗಿದೆ. ಇವಾಗ ಫುಲ್ ಜನರು ಇತ್ತು, ಫಸ್ಟ್ ನಡೆಯೋಕ್ಕೂ ಜಾಗ ಇದ್ದಿಲ್ಲ. ಫುಲ್ ರೋಡ್ಗಳಲ್ಲಿ ಎಲ್ಲ ಅಂಗಡಿಗಳೆಲ್ಲ ಇತ್ತಲ್ಲ, ಇವಾಗ ಫ್ರೀ ಆಗಿದೆ, ನಡೆಯೋಕ್ಕೆ ಚೆನ್ನಾಗಿದೆ, ಫ್ರೀ ಆಗಿದೆ, ಆರಾಮಾಗಿದೆ. ಪಾಪ ಅದರ ಕೆಲಸ ಇಲ್ಲಿ ಇರೋರಿಗೆಲ್ಲ ಸ್ವಲ್ಪ ಕಷ್ಟ ಆಗಿದೆ. ಡೈಲಿ ಲೇಬರ್ಸ್ ಅಲ್ಲ, ಅವರು ಡೈಲಿ ಅವ್ರಿಗೂ ಸ್ವಲ್ಪ ಕಷ್ಟ ಆಗಿದೆ. ಗೌರ್ಮೆಂಟ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಬೇರೆ ಜಾಗ ಕೊಡ್ಬೋದು, ಆಲ್ಟರ್ನೇಟ್ ಜಾಗ ಕೊಡ್ಬೋದು ಗೌರ್ಮೆಂಟ್ ಅವ್ರಿಗೆ. ಮೊದಲು ಮಲ್ಲೇಶ್ವರಂ ಅಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಟ್ರೀಟ್ ಅವ್ರು ಮಾಡ್ತಾ ಇದ್ರು, ಎಲ್ಲ ಬೇಕಾಗಿರುವಂಥ ವಸ್ತುಗಳು ಕೈಗೆ ರೋಡಲ್ಲೇ ಸಿಗ್ತಾ ಇತ್ತು. ಇವಾಗ ಏನೂ ಇಲ್ಲ. ಹೆಂಗ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಅವರು ಬಡವರಲ್ವಾ, ಅವ್ರ ಹೊಟ್ಟೆ ಜೀವನ ನೋಡ್ಕೊಬೇಕಲ್ವಾ. ಇವಾಗ ಫ್ರೀ ಆಗಿದೆ, ಓಡಾಡ್ಲಿಕ್ಕೆ ಖುಷಿ ಆಗ್ತಾ ಇದೆ, ಫ್ರೀ ಆಗಿದೆ. ಮೊದಲು ಮಲ್ಲೇಶ್ವರಂ ಅಂತ ಬಂದಾಗ ತುಂಬಾ ಗಜಿಬಿಜಿ ಇತ್ತು, ಎಲ್ಲಾ ಕಡೆಗಳಲ್ಲೂ ಅಂಗಡಿ ಎಲ್ಲ ನಿಲ್ಸಿದ್ರು. ಇವಾಗೆಲ್ಲ ತೆರವುಗೊಳಿಸಿದ್ದಾರೆ, ನಡಿಲಿಕ್ಕೆ ಫ್ರೀ ಆಗ್ತಾ ಇದೆ. ಹೆಂಗ್ ಅನ್ಸ್ತಾ ಇದೆ? ಚೆನ್ನಾಗಿದೆ, ಇವಾಗ ಫ್ರೀ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಖುಷಿ ಆಯ್ತಾ ನಿಮ್ಗೆ? ಬೇಕಂತಾರ ಜನ, ನಾವು ಕೆಲವ್ರಿಗೆ ಯಂಗ್ ಜನರಿಗೆ ಬೇಕು ಎಲ್ಲ ಚೆನ್ನಾಗಿ ಸಿಗತ್ತಂತ. ನಮ್ಗೆ ಏನು ಪರವಾಗಿಲ್ಲ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಶಾಪಿಂಗ್ ಮಾಡೋದೇ ಒಂದು ಖುಷಿ ಅನಿಸುತ್ತೆ. ನಾವು ಯಾವಾಗಲೂ ಇಲ್ಲೇ ಬರೋದು ಶಾಪಿಂಗ್ಗೆ. ರೋಡ್ ಸೈಡ್ ಏನು ಸಿಗ್ತಾ ಇಲ್ಲಲ್ಲ, ಏನ್ ಹೇಳ್ತೀರಾ? ತುಂಬಾ ಬೇಜಾರಾಗ್ತಾ ಇದೆ. ಓಕೆ, ನಡಿಲಿಕ್ಕೆ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ, ಕ್ರೌಡ್ ಇಲ್ಲ, ಆರಾಮಾಗಿ ನಡ್ಕೊಂಡೋಗಿ ನಡ್ಕೊಂಡ್ಬರ್ಬೋದು. ಮಲ್ಲೇಶ್ವರಂ ಅಲ್ಲಿ ಮೊದಲೆಲ್ಲ ನಡಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು, ಬಿಕಾಸ್ ಬೀದಿ ಬದಿ. ಇಟ್ ಇಸ್ ವೆರಿ ಈಸಿ ಅಂಡ್ ವೆರಿ ಪೀಸ್ಫುಲ್, ಚೆನ್ನಾಗಿ ನಡಿಬೋದು, ಆರಾಮಾಗಿರುತ್ತೆ. ಏನ್ ಹೇಳ್ತೀರಾ ಸರ್ಕಾರದ ಈ ನಿರ್ಧಾರಕ್ಕೆ? ಖುಷಿ ಆಗಿದೆ ನಿಮಗೆ? ಅಲ್ಲ, ಬಟ್ ಇಟ್ಸ್ ಅ ಗುಡ್ ಐಡಿಯಾ, ದಟ್ಸ್ ಇಟ್. ಸೊ ಜಂಬಲ್ಡ ಅಲ್ಲಲ್ಲೇ ಇದು ಬಟ್ಟೆ ಮಾರೋರು ಇದ್ರು ಎಲ್ಲ. ಸೊ ಇಟ್ ವಾಸ್ ಡಿಫಿಕಲ್ಟ್ ಟು ವಾಕ್. ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಇದ್ರು, ಜನಜಂಗುಳಿ ಜಾಸ್ತಿ ಆಗಿತ್ತು ಮಲ್ಲೇಶ್ವರಂ ಅಲ್ಲಿ. ಇವಾಗ ಜನ ಎಷ್ಟು ಬರ್ತಾ ಇದ್ದಾರೆ, ಜನ ತುಂಬಾ ಪೀಸ್ಫುಲ್ ಆಗಿ ನಡೀತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಏನ್ ಹೇಳ್ತೀರಾ? ಬರ್ತಾ ಇದ್ದಾರೆ, ಬಟ್ ಹಾಕಕ್ಕೆ ಬಿಡ್ತಾ ಇಲ್ಲ. ಏನಿಲ್ಲ, ಹಾಕಿಲ್ಲ ಅಂದ್ರೆ ಏನು ನೋಡಿ, ಹಿಂಗೆ ಈ ತರ ತಿರುಗ್ತಾ ಇರ್ತಿದ್ದಾರೆ ಅಷ್ಟೇ, ಏನು ಇಲ್ಲ. ಏನ್ ಹೇಳ್ಬೇಕು, ಆಗ್ಬೇಕು ಅಂತ ಹೇಳ್ತಿದೀವಿ ಅಷ್ಟೇ. ಬೈಕು ಕಾರೆಲ್ಲ ನಿಂತ್ಕೋತಾವ ಮೇಡಮ್, ಅವ್ನು ಸ್ವಲ್ಪ ಎತ್ತಿಸಿದ್ರೆ ಟ್ರಾಫಿಕ್ ಜಾಮ್ ಆಗೋದು ಒಂದು ಸ್ವಲ್ಪ ತಪ್ಪುತ್ತೆ. ಅದು ಒಂದು ಸ್ವಲ್ಪ ಎತ್ತಿಸಿ, ಇದೆಲ್ಲ ಇದು ಪಾಪ ಜನ ಓಡಾಡೋಕೆ ಒಂದು ಸ್ವಲ್ಪ ತೊಂದರೆ ಇತ್ತು, ಪರವಾಗಿಲ್ಲ ಅನಿಸುತ್ತೆ. ಈಗ ಒಂದು ಸ್ವಲ್ಪ ಎತ್ತಿಸಿದ್ರೆ ಓಕೆ ಅನಿಸುತ್ತೆ. ಇವಾಗ ಚೆನ್ನಾಗಿದೆ ಆ್ಯಕ್ಚುಲಿ, ಫ್ರೀ ಸ್ಪೇಸ್ ಟು ವಾಕ್ ಆ್ಯಂಡ್ ಆಲ್ ಚೆನ್ನಾಗಿದೆ. ಗೌರ್ಮೆಂಟ್ ಡಿಸಿಷನ್ ಇಸ್ ಗುಡ್ ಆರ್ ಬ್ಯಾಡ್? ಇಟ್ಸ್ ವೆರಿ ಗುಡ್, ಆಫ್ ಕೋರ್ಸ್. ವಿ ಹ್ಯಾವ್ ಸೀನ್ ದೇರ್ ಲೈಕ್ ಆಶಾ ಸ್ವೀಟ್ಸ್ ಮುಂದೆ ಅದೆಲ್ಲ ಇವಾಗ ಕೆಳಗಡೆ ಇಕ್ಕಿದ್ದಾರೆ, ಚೆನ್ನಾಗಿದೆ. ನೀವೇನು ಹೇಳ್ತೀರಾ? ನಾನು ಅದೇ ಹೇಳ್ತೀನಿ, ಇವಾಗೆಲ್ಲ ಚೆನ್ನಾಗಾಗಿದೆ, ಚೆನ್ನಾಗಿ ಓಡಾಡೋಕ್ಕೆ ಫುಲ್ ಈಸಿ ಆಗಿದೆ ಅಂತ. ಸ್ವಲ್ಪ ಪರವಾಗಿಲ್ಲ, ಪಬ್ಲಿಕ್ ಓಡಾಡೋಕ್ಕೆ ಈಸಿ ಆಗಿದೆ. ಖುಷಿಯಾಗಿದೆ, ಇವಾಗ ನಡೆಯೋಕ್ಕೆಲ್ಲ ಇದೆ. ಬಟ್ ಅವ್ರಿಗೂ ಪ್ರಾಬ್ಲಮ್ ಆಗಿದೆ. ಸೊ ಅದ್ರ ಜನಗಳಿಗೂ ಒಳ್ಳೇದಾಗಿದೆ, ಅವ್ರಿಗೂ ತೊಂದರೆ ಆಗಿದೆ. ನೀವೇನು ಹೇಳ್ತೀರಾ? ಅದೇ ಮ್ಯಾಮ್, ಅದೇ ಇಲ್ಲಿ ಓಡಾಡೋರಿಗೆ ಸ್ವಲ್ಪ ಫ್ರೀ ಅನಿಸುತ್ತೆ, ವ್ಯಾಪಾರಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ತುಂಬ ಅಂಗಡಿಗಳೆಲ್ಲ ಆಯಿತು, ನೀವು ನೋಡ್ತಾ ಇದ್ರಿ. ಸೊ ಇವಾಗ ಅಂಗಡಿಗಳೇ ಕಮ್ಮಿ ಆಗಿದೆ ಅಲ್ಲ, ಏನು ಹೇಳ್ತೀರಾ? ನಾನು ಬರೋದೇ ರೇರು. ಇವಾಗ ಖುಷಿ ಆಗ್ತಾ ಇದೆಯಾ ನಡಿಲಿಕ್ಕೆಲ್ಲ? ಈಗ ವಾಕ್ ಮಾಡೋಕ್ಕೆ ಚೆನ್ನಾಗಿದೆ. ಸರ್ಕಾರ ಮಾಡಿರೋದು ಒಳ್ಳೇದಂತ? ಒಳ್ಳೇದಿದೆ. ಒಂದನೇ ತರಗತಿ ಅಂಗಡಿ ಇಲ್ಲ, ಏನಿಲ್ಲ, ಅದ್ರ ಮ್ಯಾಗ ಜೀವನ ಮಾಡೋದು ನಾವೆಲ್ಲ. 4 ಮಕ್ಕಳು ಮನೆಗಳು ಓದಿಸೋದು ಮಾಡೋದು. ಈಗ ದಿಢೀರ್ ಅಂತ ತೆಗೆಸ್ಬಿಟ್ರೆ ನಾವು ಎಲ್ಲಿಗಂತ ಹೋಗ್ಬೇಕು? ಕಷ್ಟ ತುಂಬ ಇರಲಿ, ಪರವಾಗಿಲ್ಲ. ನಾವು ಎಲ್ಲಿ ಇಲ್ಲ, ಇವಾಗ ಅಂಗಡಿನೇ ಇಲ್ಲ, ಇವಾಗ ಜಾಗನೂ ಇಲ್ಲೇ ಹಾಕೋದು ಮೇಡಮ್, ಇಲ್ಲೇ ಹಾಕೋದು ನಾವು. ಇವಾಗ ಅಂಗಡಿ ಇಲ್ಲ, ಏನಿಲ್ಲ. ಮಕ್ಕಳು ಓದಿಸೋದು ಹೆಂಗು, ಊಟ ಮಾಡಿಸೋದು ಹೆಂಗು, ನಾವು ಹೋಗೋದು
ನೂರಾರು ಕಮಿಟ್ಮೆಂಟ್ ಮಾಡ್ಕೊಂತೀವಿ ನಾವು. ಮನೆ ಬಾಡಿಗೆ ಬಂಕು ಎಲ್ಲ ಪ್ರತಿಯೊಂದು ಇದೆ ಮೇಡಮ್. ಈ ಥರ ಮಾಡಿ ತುಂಬ ಕಷ್ಟ ಅಲ್ವಾ. ನಾವು ಜೀವನ ಬಂದು 10 ವರ್ಷದ ಇದೇ ವ್ಯಾಪಾರ ಮಾಡಿ ನಾವು. ಅಂದ್ರೆ ಬೀದಿ ಬದಿ ವ್ಯಾಪಾರ, ಹಣ್ಣು ಹಂಪಲೆಲ್ಲ ವ್ಯಾಪಾರ ಮಾಡುವವ್ರನ್ನ 20% ಮಾತ್ರ ತೆಗಿತಾರೆ. ಇದು ನಾವೇನು ರೋಡಿಗೆ ಹಾಕಿಲ್ಲ ಮೇಡಮ್, ಸೈಡಿಗೆ ಹಾಕಿ ವ್ಯಾಪಾರ ಮಾಡ್ತಿರೋದು. ನಮ್ಮಂತರ ಸಾವಿರಾರು ಜನ ಇದ್ದಾರೆ. ಎಲ್ಲಿಗಂತ ಹೋಗೋದು, ಯಾರಿಗೆ ಅನ್ನೋದು, ಮುಂದೆ ಏನ್ ಮಾಡ್ಬೇಕು? ಏನು ಮಾಡಬೇಕು ಗೊತ್ತಿಲ್ಲ. ನಿನ್ನೆ ಮೀಟಿಂಗ್ ಆಯಿತು, ಇನ್ನು ನೋಡಮ್ಮ ಅಂತ ಇದ್ದಾರೆ, ಏನಂತ ಗೊತ್ತಿಲ್ಲ. ನಮ್ಗೆ ಆದಷ್ಟು ಬಿಟ್ಟರೆ ನಮಗೆ ಒಳ್ಳೇದು ನೋಡಿ ಮೇಡಮ್. ಅದ್ರ ಮೇಲೆ ಜೀವನ ಇದೆ. ಮಕ್ಕಳು ಮನೆಗೆ ಓದೋರು ಇದೆ, ಉಣೋರು ತಿನ್ನೋರಿದ್ದಾರೆ, ಸ್ಕೂಲ್ ಓದೋರಿದ್ದಾರೆ. ನಮ್ಮ ಒಬ್ಬರು ಸಮಸ್ಯೆಯಲ್ಲಿ ಇದು ಸುಮಾರು ಸಾವಿರಾರು ಜನ ಸಮಸ್ಯೆ ಇದೆ ಮೇಡಮ್. ಇದು ಹಿಂಗಾದ್ರೆ ಹೆಂಗೆ ಮಾಡೋದು? ಇರಲಿ ಪರವಾಗಿಲ್ಲ, ನಾವೇನೋ ಜನಗಳಿಗೇನು ಹಿಂಸೆ ಮಾಡಿಲ್ಲ ನಾವು. ನಮ್ಮ ಪಟ್ಟು ನಾವು ಸೈಡಿಗೆ ಹಾಕೊಂಡು ವ್ಯಾಪಾರ ಮಾಡಿವಿ. ಈ ದಿಢೀರಂತ ತೆಗೆಸಿಬಿಟ್ರೆ ಎಲ್ಲಿಗೆ ಹೋಗೋದು? ಅದ್ರ ಮೇಲೆ ಸಾಲ ಮಾಡಿವ, ಲೋನ್ ತೊಗೊಂಡಿವ, ಪಿಕ್ನಿ ತುಂಬ್ತೀವ, ಫೈನಾನ್ಸ್ ತುಂಬಬೇಕಾ, ಮನೆ ನೋಡ್ಕೋಬೇಕಾ, ಇದು ನೋಡ್ಕೋಬೇಕು. ಇವಾಗ ಇದು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಿ? ನಾನು 10 ವರ್ಷದ ಮಾಡ್ತೀನಿ ಮೇಡಮ್. ಇಲ್ಲೇ ಮಾಡ್ತಾಯಿದ್ದೆ ವ್ಯಾಪಾರ 10 ವರ್ಷದಿಂದ. ಇವಾಗ 1 ವಾರ ಆಯಿತು, 1ನೇ ತಾರೀಕು ಮೇಡಮ್. ಇವತ್ತಿಗೆ 8 ದಿನ ಆಯಿತು. ಎಷ್ಟು ಕಷ್ಟ ಆಗ ನಮ್ಗೆ ಮಾತ್ರ ಗೊತ್ತು. ಕಣ್ಣೀರು ಬರ್ತಾ ಹಾಕಿದ್ರೆ ಇವಾಗ ಏನು ಮಾಡೋದು? ನೋಡಬೇಕು, ಸ್ವಲ್ಪ ಬಡವರು ಬಂಗೂರು ನೋಡಬೇಕು. ಈ ಥರ ದಿಢೀರಂತ ಮಾಡಿಬಿಟ್ರೆ ಸುಮಾರು ಜನ ಭಾಳಷ್ಟು ಕಷ್ಟ ಆಗಿಬಿಟ್ಟಿದೆ. ಅಷ್ಟು ತುಂಬ ಚೆನ್ನಾಗಿತ್ತು ಮಲ್ಲೇಶ್ವರಂಗೆ ಬರುವಾಗ. ಇವಾಗ ಖಾಲಿ ಖಾಲಿ ಬೇಕು ಅನ್ನಿಸ್ತಾ ಇದೆ. ಬರೋದಕ್ಕೆ ಇಷ್ಟ ಆಗಲ್ಲ ಮ್ಯಾಮ್ ಮಲ್ಲೇಶ್ವರಂಗೆ. ಯಾಕಂದರೆ ಫುಲ್ಲು ಸಖತ್ತಾಗಿತ್ತು. ನಾವು ತೊಗೊತೀವೋ ಬಿಡ್ತೀವೋ ಒಂದು ಚೆನ್ನಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಏನಿದ್ರೆ ಬರೀ ರೋಡ್ ನೋಡೋದಕ್ಕೋಸ್ಕರ ಮಲ್ಲೇಶ್ವರಮಿಗೆ ಬರಬೇಕು. ಇದು ಮಾಡಿರೋದು ತುಂಬ ಮೋಸ. ಅಯ್ಯೋ ಮ್ಯಾಮ್, ಆವಾಗಲೂ ನಡೀತಾನೆ ಇದ್ರು ಜನಗಳು. ಅವರೇ ಇಷ್ಟಪಟ್ಟು ತೊಗೊಳ್ತಾ ಇದ್ರು, ಇಷ್ಟಪಟ್ಟು ನಡೀತಾ ಇದ್ರು. ಇವಾಗೇನು ಜನಗಳು ಹೇಳಿದಾರೆ ನಮಗೆ ಚೆನ್ನಾಗಿದೆ ತೆಗೀರಿ ಅಂತ? ಎಲ್ಲ ಜನಗಳೇ ಬೇಜಾರು ಮಾಡ್ಕೊತಾ ಇದ್ದಾರೆ. ಯಾರಿಗೆ ಗೊತ್ತದು ಯಾರು ಹೇಳಿದಾರೆ ಅಂತ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮುಂಚೆನೇ ಚೆನ್ನಾಗಿತ್ತು, ತುಂಬ ಬೇಜಾರಾಗ್ತಾ ಇದೆ. ಮಲ್ಲೇಶ್ವರಂ ಇವಾಗ ವೇಸ್ಟ್.